ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಓದ್ತಾ ಇರೋ ಬುಕ್ಕು ಕ್ಷಣ ಹೊತ್ತು ಆಣೆಮುತ್ತು. ಬರೆದಿರೋದು ಯಶ್ ಷಡಕ್ಷರಿ ಸರ್. ಭಾಗ 1. ಇವತ್ತೊಂದು ಹೊಸ ಚಾಪ್ಟರ್ ನೋಡೋಣ. ಚಾಪ್ಟರ್ ಹೆಸರು ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ನಾವು ಋಣಿಯೋ. ಇದು ಏನ್ ಗೊತ್ತಾ, ಈ ಚಾಪ್ಟರ್ ಹೆಸರು ಕೇಳಿದ್ರೆ ಏನೋ ಬಿಡು ಅಂತ ಅನ್ಸುತ್ತೆ. ಆದ್ರೆ ಇದ್ರಲ್ಲಿರೋ ಕಥೆನ ಕೇಳಿದ್ರೆ ನಮ್ಗೆಷ್ಟು ಕನೆಕ್ಟ್ ಆಗುತ್ತೆ ನಮ್ಮ ಲೈಫಿಗೆ ಅಂತ ನೋಡೋಣ ಆಯ್ತಾ. ತುಂಬಾ ಚೆನ್ನಾಗಿದೆ. ದಯವಿಟ್ಟು ಈ ಕಥೆನ ನಿಮ್ ಮಕ್ಳಿಗೆ, ನಿಮ್ ಮನೇಲಿರೋ ಮಕ್ಳಿಗೆ ದಯವಿಟ್ಟು ನೀವು ಕೇಳಿಸ್ಕೊಂಡಾದ್ಮೇಲೆ ಮಕ್ಳಿಗೆ ಹೇಳಿ. ಓಕೆನಾ? ತುಂಬಾ ಚೆನ್ನಾಗಿದೆ. ನಾನು ಇದನ್ನ ಕಥೆ ಕೇಳುವಾಗ ನನ್ನ ಕಣ್ಣಲ್ಲಿ ಖಂಡಿತ ನೀರು ಬಂತು. ನಾನ್ ಫಸ್ಟ್ ಯಾವ್ದೇ ಕಥೆ ಓದೋಕ್ಕಿಂತ ಮೊದಲು ನಾನ್ ಓದ್ತೀನಲ್ವಾ, ಓದುವಾಗ ನನ್ನ ಕಣ್ಣಲ್ಲಿ ನೀರು ಬಂತು. ಅಷ್ಟು ಚೆನ್ನಾಗಿದೆ ಈ ಕಥೆ. ನೋಡೋಣ ಏನಿದೆ ಅಂತ. ಈ ಹೃದಯ ಸ್ಪರ್ಶಿ ಕತೆ ಕಣ್ಣೀರು ತರಿಸುವಂತದ್ದು ಅಂತ ಹೇಳಿದಲ್ವಾ. ಶಾಲೆಯೊಂದರ ಕಾವಲುಗಾರನಾದ ಆ ತಂದೆಗೆ ಒಂದೇ ಕಣ್ಣು. ಒಂದು ಸ್ಕೂಲಲ್ಲಿ ಒಬ್ರು ಕಾವಲುಗಾರ ಇರ್ತಾರೆ. ಅಂದ್ರೆ ಸೆಕ್ಯೂರಿಟಿ ಆಗಿ ಒಬ್ಬ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಅವರಿಗೆ ಒಂದೇ ಕಣ್ ಕಾಣಿಸ್ತಾ ಇರುತ್ತೆ, ಒಂದ್ ಕಣ್ ಕಾಣಿಸ್ತಾ ಇರಲ್ಲ. ಅವರಿಗೆ ಒಬ್ಬ ಮಗ ಇರ್ತಾನೆ. ಅವನು ಅದೇ ಸ್ಕೂಲಲ್ಲಿ ಈ ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ತಾ ಇರ್ತಾರಲ್ವಾ, ಅದೇ ಸ್ಕೂಲಲ್ಲಿ ಅವ್ರ ಮಗನು ಸಹ ಸ್ಕೂಲಿಗೆ ಹೋಗ್ತಾ ಇರ್ತಾನೆ. ಆಯ್ತಾ. ಅವಾಗ ಏನಾಗುತ್ತೆ, ಇವ್ರಿಗೆ ಒಂದ್ ಕಣ್ಣಿರೋದ್ರಿಂದ ಅವ್ನ ಫ್ರೆಂಡ್ಸ್ ಎಲ್ಲ ಅವನಿಗೆ ಅನಿಸ್ತಾ ಇರ್ತಾರೆ, ನಿಮ್ಮಪ್ಪ ಒಕ್ಕಣ್ಣ ಒಕ್ಕಣ್ಣ, ನೀನ್ ಒಕ್ಕಣ್ಣನ ಮಗ ಮುಕ್ಕಣ್ಣ ಅಂತ ಹೇಳಿ ಆ ಹುಡುಗನಿಗೆ ತುಂಬಾ ಹೇಳಿಸ್ತಾ ಇರ್ತಾರೆ, ರೇಗಿಸ್ತಾ ಇರ್ತಾರೆ. ಅವಾಗ ಅವ್ನಿಗೆ ತುಂಬಾ ಬೇಜಾರಾಗ್ತಿರುತ್ತೆ, ಅಳ್ತಾನೆ, ನನಗೆ ಹಿಂಗ್ ರೇಗಿಸ್ತಾರೆ ಅಂತ ಹೇಳಿ. ಆದ್ರೆ ಚಿಕ್ಕೋನಿದ್ದ ಅಲ್ವಾ, ಹಂಗ ಆಳೋದು ಸುಮ್ಮನಾಗೋದು ಮಾಡ್ತಿದ್ದ. ಹಾಗೆ ಅವನು ನೆಕ್ಸ್ಟ್ ಹೈಸ್ಕೂಲಿಗೆ ಹೋದ. ಹೈಸ್ಕೂಲಿಗೆ ಹೋದಾಗ ಏನಾಯ್ತು, ಮತ್ತೆ ಎಲ್ಲ ಫ್ರೆಂಡ್ಸು ಅನ್ಸಕ್ ಶುರು ಮಾಡಿದ್ರು. ನಿಮ್ಮಪ್ಪ ಒಕ್ಕಣ್ಣ, ಒಂದೇ ಕಣ್ ಕಾಣುತ್ತೆ ನಿಮ್ಮಪ್ಪನಿಗೆ, ಒಂದೇ ಕಣ್ ಕಾಣುತ್ತೆ, ನಿಮ್ಮಪ್ಪ ಒಕ್ಕಣ್ಣ, ನೀನ್ ಒಕ್ಕಣ್ಣನ ಮಗ ಅಂತ ಹೇಳಿ ಮತ್ತೆ ಅವನನ್ನ ರೇಗ್ಸಕ್ ಶುರು ಮಾಡ್ತಾರೆ. ಆಗ ಅವ್ನಿಗೆ ಹೆಂಗೋ ಹೈಸ್ಕೂಲಿಗೆ ಹೋಗಿರ್ತಾನಲ್ವಾ, ದೊಡ್ಡನಾಗಿರ್ತಾನೆ. ಚಿಕ್ಕವನಿದ್ದಾಗ ಅಳ್ತಿದ್ದ, ಅವ್ರು ರೇಗ್ಸಿದ ತಕ್ಷಣ ಸುಮ್ಮನಾಗ್ಬಿಡ್ತಿದ್ದ. ದೊಡ್ಡನಾದ್ಮೇಲೆ ಏನಾಯ್ತು, ಅವ್ನಿಗಿನ್ನ ತುಂಬಾ ಅವಮಾನ ಅನ್ಸಕ್ ಶುರು ಆಯ್ತು, ತುಂಬಾ ಹಿಂಸೆ ಆಗಕ್ ಶುರು ಆಯ್ತು. ಅವ್ನ್ ಬಂದು ಏನ್ ಮಾಡ್ತಿದ್ದ, ಅಪ್ಪನನ್ನು ದೂಷಿಸ್ತಿದ್ದ. ಅಂದ್ರೆ ಅಪ್ಪನನ್ನ ಬೈತಿದ್ದ. ಆ ಫ್ರೆಂಡ್ಸ್ ಎಲ್ಲ ಅವ್ನಿಗೆ ರೇಗ್ಸೋದಕ್ಕೆ ಮನೆಗ್ ಬಂದು ಅವನು ಹೇಳ್ತಿದ್ದ, ನೀನು ಒಂದ್ ಕಣ್ಣಿರೋದಕ್ಕೋಸ್ಕರ ನಾನು ನನ್ನ ಫ್ರೆಂಡ್ಸ್ ಹತ್ರ ರೇಗಿಸ್ಕೋಬೇಕು, ನನಗೆ ಸ್ಕೂಲಿಗೆ ಹೋದ್ರೆ ನೆಮ್ಮದಿನೇ ಇಲ್ಲ, ಎಲ್ಲರೂ ಒಕ್ಕಣ್ಣನ ಮಗ ಅಂತ ಹೇಳಿ ನನಗೆ ರೇಗಿಸ್ತಾರೆ ಅಂತ ಹೇಳಿ ಅವ್ರ ಅಪ್ಪನ ಹತ್ರ ಬಂದು ದೂಷಿಸ್ತಿದ್ದ, ಬೈತಿದ್ದ. ಆದ್ರೆ ಅವ್ರಪ್ಪ ಏನು ಹೇಳ್ತಾ ಇರ್ಲಿಲ್ಲ, ಸರಿ ಸುಮ್ಮನೆ ಇರ್ತಿದ್ರು. ಮತ್ತೆ ಸ್ಕೂಲ್ ಮುಗೀತು, ಮತ್ತೆ ನೆಕ್ಸ್ಟ್ ಕಾಲೇಜ್ ಹೋಗಕ್ ಶುರು ಮಾಡ್ದ. ಕಾಲೇಜಲ್ಲೂ ಸಹ ಮತ್ತೆ ಅವ್ನ ಕಾಲೇಜ್ ಫ್ರೆಂಡ್ಸ್ ತುಂಬಾ ಅನ್ಸಕ್ ಶುರು ಮಾಡ್ತಾರೆ, ರೇಗಕ್ ಶುರು ಮಾಡ್ತಾರೆ. ನಿಮ್ಮಪ್ಪ ಒಕ್ಕಣ್ಣ, ಒಂದ್ ಕುರುಡ, ಒಂದೇ ಕಣ್ ಕಾಣುತ್ತೆ, ನೀನ್ ಒಕ್ಕಣ್ಣನ ಮಗ ಅಂತ ಹೇಳಿ ಮತ್ತೆ ಅವನನ್ನ ರೇಗ್ಸಕ್ ಶುರು ಮಾಡ್ತಾರೆ ಇಲ್ಲಿ ಕಾಲೇಜಲ್ಲಿ. ಹಾಗಂತೂ ಅವ್ನಿಗೆ ತಡ್ಕೊಳಕ್ಕೆ ಆಗಲ್ಲ. ಮನೆಗ್ ಬರ್ತಾನೆ, ಬಂದು ತುಂಬಾ ಬೈತಾನೆ. ನಿನ್ ಕಣ್ ಒಂದ್ ಕಣ್ಣಿರೋದ್ರಿಂದ ನನ್ನ ಲೈಫೇ ಹಾಳಾಗೋಯ್ತು. ಬಾಲ್ಯದಿಂದ ಇಲ್ಲಿವರೆಗೂ, ನಾನು ಹುಟ್ಟಿದಾಗಿಂದ ಇಲ್ಲಿವರೆಗೂ ಬರೀ ನನಗೆ ಅವಮಾನ, ಬೇಜಾರು, ರೇಗಿಸ್ತಾರೆ, ಅವಮಾನ ಮಾಡ್ತಾರೆ ನಿಮ್ಮಪ್ಪ ಒಕ್ಕಣ್ಣ ಅಂತ. ನಿನ್ ಹೊಟ್ಟೆ ನಾನ್ ಒಳ್ಳೆ ಹುಡ್ದೆ, ನಿನ್ ಮಗನಾಗ್ ಹುಟ್ಟಿದ್ದು ನನ್ ತಪ್ಪು, ನನ್ನ ಅಪ್ಪನ ನೀನ್ ಸಿಕ್ದೆ ಅಂತ ಹೇಳಿ ಅವ್ರಪ್ಪನಿಗೆ ತುಂಬಾ ಬೇಜಾರಾಗೋ ತರ ಮಾತಾಡ್ಬಿಡ್ತಾನೆ. ಆಗ ಇದೇ ಗೋಳಾಗೋಯ್ತು ನಂದು, ನನ್ನ ಲೈಫೇ ಹಿಂಗಾಗೋಯ್ತು, ನಾನು ಒಂದಿನ ಖುಷಿ ಪಡ್ಲಿಲ್ಲ, ಒಂದಿನ ನಾನು ನೆಮ್ಮದಿಯಾಗಿ ಸ್ಕೂಲಿಗೆ ಹೋಗ್ಲಿಲ್ಲ, ಕಾಲೇಜಿಗೆ ಹೋಗ್ಲಿಲ್ಲ, ಇದೇ ತರ ಅವಮಾನ ನಂದು ಅಂತ ಹೇಳಿ ಕೂಗಾಡ್ಬಿಡ್ತಾನೆ. ಅವ್ರ ಅಪ್ಪನ ಮೇಲೆ ಕೂಗಾಡ್ತಾನೆ. ಆಮೇಲೆ ಕೂಗಾಡಾದ್ಮೇಲೆ ಏನಾಗುತ್ತೆ, ಅವ್ರಪ್ಪ ಅಡ್ಗೆ ಮಾಡಿಟ್ಟಿರ್ತಾರೆ. ಅಡ್ಗೆ ಮಾಡಿದ ಊಟ ಮಾಡ್ತಾನೆ. ಊಟ ಮಾಡಿ ಹೋಗಿ ಮಲ್ಕೋತಾನೆ. ಆಗ ಮಧ್ಯರಾತ್ರಿ ಅವನಿಗೆ ಎಚ್ಚರ ಆಗುತ್ತೆ. ಎಚ್ಚರ ಆದಾಗ ಅವ್ನು ಬಂದು ರೂಮ್ ಹತ್ರ ನೋಡ್ತಾನೆ. ಅವ್ರಪ್ಪ ರೂಮಲ್ಲಿ ಲೆಟರ್ ಅಲ್ಲಿ ಏನೋ ಬರಿತಾ ಇರ್ತಾರೆ. ಆಗ ಹೌದಾ, ಏನೋ ನಿದ್ದೆ ಬರ್ಲಿಲ್ವೇನೋ, ಏನೋ ಬರಿತಾ ಕೂತಿರ್ಬೇಕು ಅಂತ ಅವನು ರೂಮ್ ನೋಡ್ದವ್ನು ಏನ್ ಮಾಡ್ತಾನೆ, ಹೋಗಿ ಮತ್ತೆ ಮನೇಲಿ ರೂಮಲ್ಲಿ ಮಲಗ್ತಾನೆ. ಆಗ ಬೆಳಗ್ಗೆ ಮತ್ತೆ ಎದ್ದು ಬಂದು ನೋಡ್ತಾನೆ, ಅಪ್ಪ ಮನೇಲಿ ಇರೋದಿಲ್ಲ, ಆ ತಂದೆ ಮನೇಲಿ ಇರಲ್ಲ. ಅವನು ಕಾಗದ ಬರ್ದಿಟ್ಟು ಮನೆ ಬಿಟ್ಟು ಹೋಗಿದ್ದ. ಕಾಗದದಲ್ಲಿ ಏನ್ ಬರ್ದಿತ್ತು ಅಂತ ನೋಡಿ, ಇದನ್ನ ನೋಡಿದಾಗ ನನಗೆ ನಿಜ ತುಂಬಾ ಹತ್ಬಿಟ್ಟೆ ನಾನು. ಅಷ್ಟು ಚೆನ್ನಾಗಿದೆ ಇದು. ಅಂದ್ರೆ ಹೃದಯ ಮುಟ್ಟುತ್ತೆ ಈ ಕತೆ. ಅಷ್ಟ್ ಚೆನ್ನಾಗಿದೆ. ಅವರಪ್ಪ ಖಾತೆ ಬರ್ದಿಟ್ಟು ಮನೆ ಬಿಟ್ಟು ಹೋಗಿರ್ತಾರಲ್ವಾ, ಆಗ ಮಗ ಬೆಳಗ್ಗೆ ಬಂದು ನೋಡ್ತಾನೆ. ಅದ್ರಲ್ಲಿ ಏನಿದೆ ಅಂತ ನೋಡೋಣ. ಮಗು, ನನ್ನ ಒಕ್ಕಣಿನಿಂದ ನೀನು ತುಂಬಾ ಅವಹೇಳನೆಗೆ ಈಡಾಗಬೇಕಾಯಿತು. ಇನ್ನು ಮುಂದೆ ನಿನಗೆ ಇನ್ನಾರು ಒಕ್ಕಣ್ಣನ ಮಗ ಎಂದು ಹೀಯಾಳಿಸೋದಿಲ್ಲ. ಅದಕ್ಕೆ ನಾನು ಆ ತರ ಹೀಯಾಳಿಸಬಾರ್ದು ಅಂತ ಹೇಳಿ ನಾನು ಮನೆ ಬಿಟ್ಟು ಹೊರಟು ಹೋಗ್ತಾ ಇದ್ದೇನೆ. ಇನ್ನೆಂದು ನಿನ್ನ ಕಣ್ಣಿಗೆ ನಾನು ಕಾಣಿಸೋದಿಲ್ಲ. ಸಾರಿ. ಹೋಗುವ ಮುಂಚೆ ಒಂದು ಮಾತು. ನಾನು ಒಕ್ಕಣ್ಣ ಹೇಗಾದೆ ಅಂತ ಹೇಳಿ ನೀನು ಒಂದಿನನೂ ಕೇಳಿಲ್ಲ, ನಾನು ನಿನಗೆ ಹೇಳೋ ಸಂದರ್ಭ ಬರ್ಲೇ ಇಲ್ಲ. ಅಲ್ವಾ. ಎಷ್ಟು ಚೆನ್ನಾಗಿದೆ ನೋಡಿ. ಅಂದ್ರೆ ನಾನು ಒಕ್ಕಣ್ಣ ಆಗಿದ್ ನಿಜ. ನಾನು ಒಕ್ಕಣ್ಣ ಆಗಿರೋದ್ರಿಂದ ನೀನ್ ತುಂಬಾ ಅವಮಾನ ಅನುಭವಿಸ್ದೆ. ಇನ್ಮೇಲೆ ನೀನ್ ಆ ಅವಮಾನ ಬೇಡ ನಿನಗೆ ಅಂತ ಹೇಳಿ ನಾನು ನಿಮ್ ಮನೆ ಬಿಟ್ಟು ದೂರ ಹೋಗ್ತಾ ಇದ್ದೀನಿ. ನೀನ್ ಯಾವತ್ತೂ ನಿನ್ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ. ಆದ್ರೆ ಮಗನೇ, ಒಂದ್ ಮಾತು ಹೇಳ್ತೀನಿ,
ನೀನು ಸಣ್ಣವನಿದ್ದಾಗಿಂದ ಇಲ್ಲಿವರೆಗೂ ಯಾಕಪ್ಪ ನಿನ್ ಕಣ್ಣು ಒಂದೇ ಇದೆ ಏನಾಯ್ತು ಅಂತ ನೀನ್ ಕೇಳಲೇ ಇಲ್ಲ, ಅದಕ್ಕೆ ನಾನು ಹೇಳಿಲ್ಲ. ಇವಾಗ ಹೇಳ್ತಾ ಇದ್ದೀನಿ ಕೇಳು. ನಿನಗೆ 2 ವರ್ಷವನಿದ್ದಾಗ ನೀನು ಪೆನ್ಸಿಲ್ ಅಲ್ಲಿ ಆಟ ಆಡುವಾಗ ಪೆನ್ಸಿಲ್ ತಗೊಂಡು ಕಣ್ಣಿಗೆ ಚುಚ್ಕೊಂಡ್ಬಿಟ್ಟೆ. ಕಣ್ಣಲ್ಲಿ ಬ್ಲಡ್ ಬರಕ್ ಶುರು ಆಯ್ತು. ನಾವು ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಆಗ ಡಾಕ್ಟರ್ ಏನ್ ಹೇಳಿದ್ರು, ಇಲ್ಲ ಕಣ್ಣು ಸಂಪೂರ್ಣವಾಗಿ ಹೋಗಿದೆ, ಕಣ್ಣು ಅವನಿಗೆ ಯಾವತ್ತೂ ಕಾಣಿಸೋದಿಲ್ಲ ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ. ಆಗ ನಾನು, ಅಯ್ಯೋ ನನ್ ಮಗ ಒಂದೇ ಕಣ್ಣಲ್ಲೇ ಜೀವನ ಕಳಿಬೇಕಲ್ಲ, ನನ್ ಮಗ ಒಂದೇ ಕಣ್ಣಾಗ್ಬಿಡುತ್ತಲ್ಲ ನನ್ ಮಗುಗೆ ಅಂತ ಹೇಳಿ ಡಾಕ್ಟರ್ನ ಕೇಳ್ದೆ. ಡಾಕ್ಟರ್ ಇದಕ್ಕೆ ಏನಾದ್ರು ಉಪಾಯ ಇದೆಯಾ ನನ್ ಮಗನ್ ಕಣ್ ಬರೋದಕ್ಕೆ ಅಂತ ಕೇಳ್ದೆ. ಆಗ ಡಾಕ್ಟರ್ ಹೇಳಿದ್ರು, ಯಾರಾದ್ರೂ ಒಂದ್ ಕಣ್ಣನ್ ದಾನ ಕೊಟ್ರೆ ಅದನ್ನ ನಾವು ಇವನಿಗೆ ಹಾಕ್ಬೋದು ಅಂತ ಡಾಕ್ಟರ್ ಹೇಳಿದ್ರು. ಹಾಗಾಗಿ ಮಗ್ನೆ ಅಷ್ಟೆಲ್ಲ ಇನ್ನೊಬ್ರು ಕಣ್ಣು ತಗೊಂಡು ಹಾಕೋಷ್ಟು ನನ್ನ ಹತ್ರ ದುಡ್ಡಿರ್ಲಿಲ್ಲ. ನಾನ್ ಬಡವನಾಗಿದ್ದೆ. ಹಾಗಾಗಿ ನಾನು ಡಾಕ್ಟರಿಗೆ ಹೇಳ್ದೆ, ನನ್ ಕಣ್ಣನ್ನೇ ಒಂದ್ ಕಣ್ಣನ್ ಕಿತ್ತು ನನ್ ಮಗನಿಗೆ ಹಾಕ್ಬಿಡಿ ಅಂತ ಹೇಳಿ ಹೇಳ್ದೆ. ಹಾಗಾಗಿ ನಿನ್ಗೆ 2 ವರ್ಷ ಇದ್ದಾಗ ನನ್ ಒಂದ್ ಕಣ್ಣನ್ ಕಿತ್ತು ನಿನಗ್ ಹಾಕಿದ್ದಾರೆ. ಹಾಗಾಗಿ ನಾನ್ ಒಕ್ಕಣ್ಣಾದೆ, ನಿನಗೆ 2 ಕಣ್ಣು ಕಾಣಿಸೋದಕ್ಕೆ ಚೆನ್ನಾಗಾಯ್ತು, ಒಳ್ಳೇದಾಯ್ತು. ಹಾಗಾಗಿ ನನ್ ಕಣ್ಣು ನಿನ್ನ ಹತ್ರ ಇದೆ ಮಗನೇ, ಹಾಗಾಗಿ ಕಣ್ಣುಗಳು ಜೋಪಾನ ಅಂತ ಹೇಳಿ ಅವರಪ್ಪ ಬರ್ಬಿಟ್ಟಿರ್ತಾರೆ. ಸಾರಿ. ಆಮೇಲೆ ಬರ್ದಿಟ್ಟಾಗ ಅದನ್ನ ಮಗ ನೋಡಿದ ತಕ್ಷಣ ಫುಲ್ ಅವನಿಗೆ ಏನ್ ಆಗ್ಬೇಕು ಹೇಳಿ ಮಗನಿಗೆ ಪಾಪ. ಅವನು ಸಣ್ಣವನಿದ್ದಾಗಿಂದ ಅವ್ರಪ್ಪ ಬೈದಿದ್ದು, ಕೂಗಾಡಿದ್ದು, ನಿನ್ ಮಗ ನಾನಾಗ್ ಹುಡ್ದೆ, ಯಾಕ್ ಹುಡ್ದೆ, ನನ್ನಪ್ಪ ನೀನ್ ಯಾಕ್ ಹುಡ್ದೆ ಅಂತ ತುಂಬಾ ಬೈದಿರ್ತಾನಲ್ಲ, ಅದೆಲ್ಲ ನೆನ್ಪ್ ಮಾಡ್ಕೊಂಡು ಗೊಳೋ ಅಂತ ಜೋರಾಗಿ ಅಳ್ತಾನೆ, ಕೂಗಾಡ್ತಾನೆ, ಅಷ್ಟು ಜೋರಾಗಿ ಕಿರ್ಚ್ತಾ ಅಪ್ಪ ಅಪ್ಪ ಅಂತ ಅಳ್ತಾನೆ. ಆದ್ರೆ ಅವರಪ್ಪ ಇನ್ನೆಂದೂ ಬರಲ್ಲ. ಬರ್ದೇ ಇರೋ ಅಂದ್ರೆ ತುಂಬಾ ದೂರ ಹೋಗ್ಬಿಟ್ಟಿದಾರೆ ಮಗನ್ ಬಿಟ್ಟು ಅಲ್ವಾ. ಹಾಗಾಗಿ ನಿನಗೆ ದೇವ್ರದು ಒಳ್ಳೇದ್ ಮಾಡ್ಲಿ, ಇಂದು ನಿನ್ನ ಪ್ರೀತಿಯ ಅಪ್ಪ ಅಂತ ಹೇಳಿ ಆ ಲೆಟರ್ ಅಲ್ಲಿ ಬರ್ದಿರುತ್ತೆ. ಆಯ್ತಾ. ಬಿಕ್ಕಿ ಬಿಕ್ಕಿ ಅಳ್ತಾನೆ. ಆದ್ರೆ ಒಕ್ಕಣಿನ ಅಪ್ಪ ಅಷ್ಟರಲ್ಲಿ ದೂರ, ಇವನಿಗೆ ಅರ್ಥ ಆಗೋದ್ರೊಳಗೆ ಅವ್ರ ಒಕ್ಕಣಿನ ಅಪ್ಪ ದೂರ ಹೋಗ್ಬಿಟ್ಟಿರ್ತಾನೆ. ಈ ಘಟನೆಯಲ್ಲಿ ತಂದೆ ಮಗ ಯಾರೋ ಇರಬಹುದು, ನಾವು ಅಲ್ಲದೆ ಸಹ ಇರಬಹುದು. ಆದರೆ ಆಳವಾಗಿ ಯೋಚನೆ ಮಾಡಿದಾಗ ನಮಗಿರುವ ಕೈ, ಕಾಲು, ಕಿವಿ, ಕಣ್ಣುಗಳಿಗೆ ನಾವು ಯಾರಿಗೆ ಋಣಿ? ನಾವ್ ಯಾರಿಗೆ ಋಣಿಯಾಗಿರ್ಬೇಕೀಗ? ನಮ್ಗೆ ಕೊಟ್ಟಿರೋ ಕೈ, ಕಾಲು, ಕಣ್ಣು ಅಲ್ವಾ? ರಾಷ್ಟ್ರಕವಿ ಜಿ.ಎಸ್. ಶಿವರುದ್ರಪ್ಪನವರು ಒಂದು ಕವನದಲ್ಲಿ ಹೇಳಿದ್ದಾರೆ, ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ, ಎನಿತು ನಾವು ಋಣಿಯೋ ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನಗಣಿಯೋ ಅಂತ ಹೇಳಿ ಬರ್ದಿದಾರಂತೆ. ರಾಷ್ಟ್ರಕವಿ ಜಿ.ಎಸ್. ಶಿವರುದ್ರಪ್ಪ ಬರ್ದಿರೋ ಲೈನ್ ಅನ್ನ ಇವರು ಕಥೆಯ ಚಾಪ್ಟರ್ ಹೆಸರಾಗಿ ಬರ್ದಿದ್ದಾರೆ. ಈಗ ಷಡಕ್ಷರಿ ಸರ್ ಹೇಳ್ತಾ ಇದ್ದಾರೆ, ಈ ಕಥೆ ಹೇಳಿದ ಹೆಡ್ವಿಗ್ ಲೂಯಿಸ್ ಅವರಿಗೆ ನಾನು ಋಣಿ ಅಂತ ಹೇಳಿ ಷಡಕ್ಷರಿ ಸರ್ ಹೇಳಿದ್ದಾರೆ. ಅಂದ್ರೆ ಹೆಡ್ವಿಗ್ ಲೂಯಿಸ್ ಅವರು ಹೇಳಿದ ಕಥೆನ ಷಡಕ್ಷರಿ ಸರ್ ಒಂದು ಚಾಪ್ಟರ್ ಆಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಅಲ್ವಾ ಈ ಕತೆ. ಈ ಕಥೆನ ದಯವಿಟ್ಟು ಅಪ್ಪ ಅಮ್ಮನಿಗೆ ಬೈತಿರ್ತಾರೆ, ನೀವ್ ಏನ್ ಮಾಡಿದ್ರಿ ನಂಗೋಸ್ಕರ, ನಿಮ್ಮಿಂದ ನೀವು ಅವಮಾನ ಪಡ್ತಾ ಇದೀನಿ, ನೀವು ಮಾಡೋ ಕೆಲಸದಿಂದ ನನಗೆ ಅವಮಾನ ಆಗ್ತಾ ಇದೆ ಅಂತ ಹೇಳಿ ಕೆಲವು ಮಕ್ಳು ಹೇಳ್ತಿರ್ತಾರಲ್ಲ, ದಯವಿಟ್ಟು ನೀವು ಎಲ್ಲರೂ ನಿಮ್ ಮಕ್ಳಿಗೆ ಈ ಕಥೆನ ಯಾರ್ಯಾರು ಕೇಳಿಸ್ಕೊತಾ ಇದ್ದೀರಾ, ನೋಡ್ತಾ ಇದ್ದೀರಾ, ದಯವಿಟ್ಟು ಈ ಕಥೆನ ನಿಮ್ ಮಕ್ಳಿಗೆ ಹೇಳಿ ಆಯ್ತಾ. ನಿಮ್ ಮಕ್ಳಿಗೆ ಹೇಳಿ, ಆಗ ಅಪ್ಪ ಅಮ್ಮನ ಬಗ್ಗೆ ಅವ್ರಿಗೆ ಒಂದು ಒಳ್ಳೆ ಪ್ರೀತಿ ಗೌರವ ಬರೋಕೆ ಸಹಾಯ ಆಗ್ಬೋದು ಅಂತ ಕೇಳ್ಕೊತೀನಿ. ಸೊ ಸಾರಿ, ನನ್ಗೆ ಸ್ವಲ್ಪ ಎಮೋಷನಲ್ ಆಗ್ಬಿಟ್ಟೆ. ಅಂದ್ರೆ ನಾನು ಈ ತರ ಅಪ್ಪ ಅಮ್ಮನ ಕಥೆ ಅಂದ್ರೆ ಸ್ವಲ್ಪ ನನ್ಗೆ ಬೇಗ ಟಚ್ ಆಗುತ್ತೆ, ಹಾರ್ಟ್ ಟಚ್ ಆಗುತ್ತೆ. ಸೊ ಹಾಗಾಗಿ ಇದಾಯ್ತು, ದಯವಿಟ್ಟು ಕ್ಷಮೆ ಇರ್ಲಿ. ಥ್ಯಾಂಕ್ ಯು ಸೋ ಮಚ್.